ಎಲ್ರಿಗೂ ನಮಸ್ಕಾರ. ಈಗಿನ ದಿನಗಳಂತೂ ಎಲ್ಲರ ಮನೇಲೂ ಕಾರ್ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನು ಡ್ರೈವ್ ಮಾಡೋದಷ್ಟರಲ್ಲೇ ಇರುತ್ತೆ. 15 ದಿವಸಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಕಾರ್ ತೆಗಿತೀವಲ್ಲ, ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಫ್ರೀಕ್ವೆಂಟಾಗಿ ಕಾರ್ ತೆಗಿತಿಲ್ಲ, ಬ್ಯಾಟ್ರಿ ಸ್ಟಾರ್ಟ್ ಆಗಲ್ಲ, ಆ ಥರ ಸಿಚುವೇಶನ್ಸ್ ಇದ್ದಾಗ ಏನು ಮಾಡ್ಬೋದು? ವಿ ಕ್ಯಾನ್ ಯೂಸ್ ದಿಸ್ ಡಿವೈಸ್. ಈಗ ಕಾಣಿಸ್ತಾ ಇದೆಯಲ್ಲ, ಈ ಡಿವೈಸ್ ನಾವು ಸ್ಮಾರ್ಟ್ ಬ್ಯಾಟ್ರಿ ಚಾರ್ಜರ್ ಪ್ಲಸ್ ಮೇಂಟೈನರ್ ಅಂತ ಕರಿತೀವಿ. ಇದು ಏನು ಮಾಡುತ್ತಪ್ಪ ಅಂದರೆ, ನಿಮ್ಮ ಕಾರ್ ಬ್ಯಾಟ್ರಿ ಚಾರ್ಜ್ ಲೆವೆಲ್ ಕಮ್ಮಿ ಇದ್ದರೆ ಅಥವಾ ಬ್ಯಾಟ್ರಿ ಸೆಲ್ಸ್ ಏನಾರು ಹಾಳಾಗಿದ್ದರೆ, ಸೊ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಕಾರ್ ಬ್ಯಾಟ್ರಿದು, ಮತ್ತು ಮೋಟರ್ ಸೈಕಲ್ದು, ಮತ್ತು ಪಲ್ಸ್ ರಿಪೇರ್ ಅಂತ. ಸೊ ಇದಿಷ್ಟು ಕೆಲಸ ಮಾಡುತ್ತೆ. ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ನಾನೇನಕ್ಕೆ ಹಾಕಿದ್ದೀನಿ ಚಾರ್ಜ್ ಅಂದರೆ, ನಾನು ಕನೆಕ್ಟ್ ಮಾಡಿ ಚೆಕ್ ಮಾಡೋದು ಹೆಂಗೆ ಅಂದರೆ, ಜಸ್ಟ್ ಈ 2 ವೈರ್ ಕೊಟ್ಟಿರ್ತಾರೆ. ರೆಡ್ ಕ್ಲಿಪ್ನ ನೀವು ಪಾಸಿಟಿವ್ ಪೋರ್ಟಿಗೆ ಕನೆಕ್ಟ್ ಮಾಡಿ, ಅಥವಾ ಯಾವುದಾದ್ರು ಅರ್ಥಿಂಗ್ ಇರೋ ಮೆಟಲ್ ರಾಡಿಗೆ ಕನೆಕ್ಟ್ ಮಾಡಿ. ಈ ಬ್ಲ್ಯಾಕ್ ಕಲರ್ ಕ್ಲಿಪ್ನ ನೆಗೆಟಿವ್ ಪೋರ್ಟ್ಗೆ ಕನೆಕ್ಟ್ ಮಾಡಿ. ಆವಾಗ ಇಲ್ಲಿ ಡಿಸ್ಪ್ಲೇ ಬರುತ್ತೆ ನಿಮ್ಮ ಬ್ಯಾಟ್ರಿ ಸ್ಟೇಟಸ್ ಏನಂತ. ಸೊ ಇಲ್ಲಿ ಈ ಪಾಯಿಂಟ್ಸ್ ಏನಾರ ಕಮ್ಮಿ ಇದ್ದರೆ, ಸೊ ಯುವರ್ ಬ್ಯಾಟ್ರಿ ಈಸ್ ರೆಡಿ ಟು ಚಾರ್ಜ್ ಅಂತ. ಅಥವಾ ಇಲ್ಲಿ ಇಫ್ ಇಟ್ ಶೋಸ್ ವೋಲ್ಟೇಜ್ ಬಿಲೋ 11 ಅಥವಾ 12 ಬಂದರೆ ಚಾರ್ಜ್ ಮಾಡಬೇಕು. ಆಗ ಏನು ಮಾಡಬೇಕು, ನೀವಲ್ಲಿ ಎಲೆಕ್ಟ್ರಿಕ್ ಸಾಕೆಟ್ಗೆ ವೈರ್ ಕನೆಕ್ಟ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದು ಯಾವಾಗ ಡಿಸ್ಕನೆಕ್ಟ್ ಮಾಡಬೇಕು? ಒನ್ಸ್ ಇಸ್ ಬ್ಯಾಟ್ರಿಗೆ ಫುಲ್ ಅಂತ ತೋರಿಸುತ್ತೆ, ಆಗ ಫಸ್ಟ್ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು. ಅದನ್ನು ಡಿಸ್ಕನೆಕ್ಟ್ ಮಾಡಾದಮೇಲೆ ಇಲ್ಲಿ ಸ್ಟೇಟಸ್ ನೋಡಬೇಕು. ವೋಲ್ಟೇಜ್ ಶುಡ್ ಬಿ ಮೋರ್ ದ್ಯಾನ್ 12 ವೋಲ್ಟ್ಸ್. ಆಮೇಲೆ ಬ್ಯಾಟ್ರಿ ಅದು ಫುಲ್ ಆಗಿರುತ್ತೆ. ದೆನ್ ಇಲ್ಲಿ ನಾವು ಫಸ್ಟು ತೆಗಿಬೇಕಾದ್ರೆ ಬ್ಲ್ಯಾಕ್ ಕ್ಲಿಕ್ ತೆಗಿಬೇಕು, ಆಮೇಲೆ ರೆಡ್ ಹಾಕಬೇಕಾದ್ರೆ ಫಸ್ಟು ರೆಡ್ ಹಾಕಬೇಕು, ಆಮೇಲೆ ಬ್ಲ್ಯಾಕ್. ದಟ್ ಈಸ್ ಸೇಫ್. ಸೊ ನೀವು ಈ ಡಿವೈಸ್ನ ಯೂಸ್ ಮಾಡೋದ್ರಿಂದ ನೀವು ಪದೇ ಈ ಜಂಪ್ ಸ್ಟಾರ್ಟ್ ಮಾಡೋದು, ಕರೆಸಿ ಅದೆಲ್ಲ ಅವಶ್ಯಕತೆ ಇರಲ್ಲ. ಸೊ ಯು ಕ್ಯಾನ್ ಮೇಂಟೈನ್ ಯುವರ್ ಬ್ಯಾಟ್ರಿ ಹೆಲ್ತ್ ಆಲ್ಸೋ.